ಬಂಧುಗಳಿಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ಏನು ಸೂರ್ಯನಾರಾಯಣ ಸ್ವಾಮಿಯನ್ನು ಆರಾಧಿಸುತ್ತಾ ನಾವೆಲ್ಲರೂ ಸುಗ್ಗಿ ಹಬ್ಬವನ್ನು ಎಲ್ಲರೂ ಸಡಗರದಿಂದ ಸಂಭ್ರಮದಿಂದ ಆಚರಿಸಿಕೊಂಡು ಈ ಒಂದು ನೂತನ ವರ್ಷವನ್ನು ಪ್ರಾರಂಭಿಸೋಣ. ತಮ್ಮ ಭವಿಷ್ಯಗಳೆಲ್ಲ ಉಜ್ವಲವಾಗಲಿ. ತಾವು ಅಂದ್ಕೊಂಡಿದ್ದಂಥ ಶಿಕ್ಷಣ ಬಗ್ಗೆ ಆಗಲಿ, ಆರೋಗ್ಯದ ಬಗ್ಗೆ ಆಗಲಿ, ಮತ್ತು ದುಡಿಮೆ ಬಗ್ಗೆ ಆಗಲಿ, ತಾವು ಅಂದ್ಕೊಂಡು ಎಲ್ಲ ಕೆಲಸಗಳನ್ನು ಶ್ರೇಯಸ್ಸು ಸಿಕ್ಕಿ ತಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ನಮ್ಮ ಸಂಸ್ಥೆ 42ನೇ ವಾರದ ಏನು ವಿಶೇಷವಾಗಿ ನೂತನ ವರ್ಷದಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷ ದಿನ 15ನೇ ತಾರೀಕು ಇವತ್ತು ಗುರುವಾರನೇ ಬಂದಿರೋದ್ರಿಂದ ನಮ್ಮ ಸಂಸ್ಥೆ ಏನು ಮಾತಿಗೆ ತಪ್ಪದ ಹಾಗೆ ಪ್ರತಿ ಗುರುವಾರ 1000 ಜನಕ್ಕಿಂತ ಹೆಚ್ಚು ಪಟ್ಟು ಸಾರ್ವಜನಿಕ ಸ್ಥಳಗಳಾದ ಏನು ಪಾರ್ಕ್ಗಳಲ್ಲಿ, ಉದ್ಯಾನವನಗಳಲ್ಲಿ ಸಂಜೀವಿನಿ ಲಡ್ಡು, ಹೃದಯ ರಕ್ಷಕ, ಜೀವರಕ್ಷಕ, ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಕಾರ್ಯಕ್ರಮದ ಜಾಗೃತಿ ಕಾರ್ಯಕ್ರಮವನ್ನು 42ನೇ ವಾರ ಪ್ರಸ್ತುತವಾಗಿ ಯಶಸ್ವಿಯಾಗಿ ಮಾಡ್ಕೊಳ್ತಾ ಬಂದಿದ್ದೀವಿ. ಈ ಒಂದು ಲಡ್ಡು ಉಚಿತವಾಗಿ 4 ಜನಗಳಿಗೆ ಸಾರ್ವಜನಿಕವಾಗಿ ಅವರವರ ಮನೆಗಳಲ್ಲೇ ತಯಾರು ಮಾಡಿಕೊಂಡು ಸೇವಿಸ್ಬೋದು ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮ. ನಾವು ಇವತ್ತು ಎಲ್ಲರೂ ಒತ್ತಡದ ಕೆಲಸದಲ್ಲಿದ್ದೀವಿ. ಹಾಗಾಗಿ ಈ ಹೊಸ ವರ್ಷದಿಂದ ಎಲ್ಲರೂ ದೃಢ ಸಂಕಲ್ಪ ಮಾಡಿ ತಮ್ಮ ಆರೋಗ್ಯದ ಬಗ್ಗೆ ಎಲ್ಲರೂ ಕಾಳಜಿ ಇಟ್ಕೊಳ್ಳಿ. ಆರೋಗ್ಯ ಇದ್ದರೆ ಭಗವಂತ ತಮ್ಮ ಎಲ್ಲ ಯಶಸ್ಸನ್ನು ಸಂಪೂರ್ಣವಾಗಿ ತಮಗೆ ಸಿಗ್ತದೆ. ಆ ಒಂದು ಉದ್ದೇಶದಿಂದ, ಸದುದ್ದೇಶದಿಂದ ನಮ್ಮ ಸಂಸ್ಥೆ ರಾತ್ರಿ ಇಡೀ ಹಲವಾರು ಕೆಲಸಗಳನ್ನು, ಈ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಿದ್ಧರಾಗಿ ಬಂದು ನಮ್ಮೆಲ್ಲ ತಂಡದ ಪದಾಧಿಕಾರಿಗಳು ಮತ್ತು ನಮ್ಮೆಲ್ಲ ಪೋಷಕರು, ಅಕ್ಕಂದಿರು, ಮಾರ್ಗದರ್ಶಕರು ಮತ್ತು ಈ ಒಂದು ಭಾಗದಲ್ಲಿನ ಬಂದಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮತ್ತು ಅದಷ್ಟೇ ಅಲ್ಲದೆ ನಾವು ನಮ್ಮ ಕಾರ್ಯಕ್ರಮಗಳದೇ ಯಾವುದೇ ಕಾರ್ಯಕ್ರಮಗಳಿಗೂ ಸಾರ್ವಜನಿಕವಾಗಿ 4 ಜನಕ್ಕೆ ಜಾಗೃತಿ ಮೂಡಿಸೋಕ್ಕೆ ತಮ್ಮ ಒಂದು ಏನು ಸಮಯವನ್ನು, ಬೇರೆ ಕೆಲಸಗಳನ್ನು, ತಮ್ಮ ಕೆಲಸಗಳನ್ನು ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಾಧ್ಯಮ ನನ್ನ ಬಾಂಧವರಿಗೂ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಮತ್ತು ನಮ್ಮೆಲ್ಲರಿಗೂ ಏನು ಮಕರ ಸಂಕ್ರಾಂತಿ ಈ ಸಮಸ್ತ ನಾಡಿನ ಜನತೆಗೆ ನಮ್ಮ ಕರ್ನಾಟಕದ ಏನು ನಮ್ಮ ರೈತರ ಚಿಂತನೆಗಳನ್ನು ಅವಲೋಕಿಸುವಂತಹ ಇವತ್ತು ರೈತರ ಚಿಂತನೆಗಳು ಎಲ್ಲ ಕಾಣೆ ಆಗ್ತಾ ಇದ್ದಾವೆ. ಪ್ರತಿ ಹಳ್ಳಿಗಳಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬದ ಸುಗ್ಗಿ ಸಂಭ್ರಮ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ನಾವೆಲ್ಲ ನಗರ ಪ್ರದೇಶಗಳಿಗೆ ವಲಸೆ ಬಂದಿರೋದ್ರಿಂದ ನಗರಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿಸಿ, ಅದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲಿರೋ ಎಲ್ಲ ಯುವಕರಿಗೂ, ಅಕ್ಕಂದಿರಿಗೂ, ಮಾತಂದಿರು, ಅಣ್ಣಂದಿರು ಎಲ್ಲರೂ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಖುಷಿಯಾಗಿ ಆಚರಣೆ ಮಾಡೋಣ. ತಮ್ಮ ಎಲ್ಲ ಕಷ್ಟಗಳು ಆ ಸೂರ್ಯನಾರಾಯಣ ಸ್ವಾಮಿ ತಮಗೆ ಪರಿಹರಿಸಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಅವರ ತಂಡ ಬಂದಿತ್ತು. ಅಷ್ಟೇ ಅಲ್ಲದೆ ನಮ್ಮ ವಿಶ್ವನಾಥಯ್ಯವರ ತಂಡ ಬಂದಿತ್ತು. ಅವರೆಲ್ಲರೂ ಬಂದು ಇನ್ನೂ ಹಲವಾರು ತಂಡಗಳು ಬಂದಿದ್ರು. ಅವರೆಲ್ಲ ನಮಗೆ ಶುಭ ಹಾರೈಸಿದ್ರು. ಅದಷ್ಟೇ ಅಲ್ಲದೆ ಅವರು ಪ್ರತಿ ತಿಂಗಳಿಗೂ ನಮ್ಮ ಈ ಒಂದು ಕಾರ್ಯಕ್ರಮ ನಾವು ಅವರ ಇದನ್ನು ಪರಿಗಣನೆ ತಗೊಂಡು ನಾವು ಒಂದು ತಿಂಗಳು ಆಗ್ತದಿಲ್ಲ. ನಾವು ಯಾಕೆ ಅಂದರೆ ಸುತ್ತಮುತ್ತಲ ಹಲವಾರು ಪಾರ್ಕ್ಗಳಿದ್ದಾವೆ, ಹಲವಾರು ಸ್ಥಳಗಳಿದ್ದಾವೆ. ಈಗಾಗಲೇ ಎಲ್ಲರಿಗೂ ವಿಚಾರಗಳು ನಾವು ತಿಳಿಸಿದ್ದೀವಿ. ಎಲ್ಲರೂ ನಮಗೆ ಕರೆ ಮಾಡಿ ನಮ್ಗೆ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ಕೇಳ್ತಿದ್ದಾರೆ. ಆ ಒಂದು ಉದ್ದೇಶದಿಂದ ಕನಿಷ್ಠ 3 ತಿಂಗಳು ಬ್ರಾಂಡ್ಗೆ ಇಲ್ಲ. ಇದು ಕಂಪ್ಲೀಟ್ಲಿ ಉಚಿತವಾಗಿ ನಾವು ಕೊಡ್ತಾರ ಅಂತ ಒಂದು ಸಂಜೀವಿನಿ ಲಡ್ಡು. ಇದು ಗಿಡಮೂಲಿಕೆ ಪದಾರ್ಥಗಳಿಂದ ಮಾಡಿರುವಂತದ್ದು ಸಂಜೀವಿನಿ ಲಡ್ಡು. ಆರೋಗ್ಯ ವರ್ಧಕ, ಹೃದಯ ರಕ್ಷ ಸಂಜೀವಿನಿ ಲಡ್ಡು. ಇದರಲ್ಲಿ ಅಶ್ವಗಂಧ, ಅಮೃತ್ ಬಳ್ಳಿ, ಅಕ್ಸೆ ಬೀಜ, ಬಾರ್ಲಿ, ದೇಶಿ ಹಸುವಿನ ತುಪ್ಪ, ಶುದ್ಧ ಬೆಲ್ಲ, ಕಡಲೆಕಾಯಿ ಬೀಜದಿಂದ ಮಾಡುವ ಪ್ರಯೋಜನಗಳನ್ನು ಕೂಡ ನಾವು ಸಹ ಬಂಧುಗಳೇ. ಸಂಸ್ಥೆಯ ನಮ್ಮ ಆಹಾರ ನಮ್ಮ ಅಮೃತ ಬಳ್ಳಿ ಪದಾರ್ಥ ಇದು ನಿಜವಾಗ್ಲೂ ಒಂದು ಇದು ಈ ವರ್ಷದ ಇದು ಮೊದಲನೇ ಹಬ್ಬ, ಸಂಕ್ರಾಂತಿ ಹಬ್ಬ, ಬೆಳಕಿನ ಹಬ್ಬ. ಸೂರ್ಯನಾರಾಯಣನನ್ನ ನಾವು ನೆನಪು ಮಾಡ್ತಕ್ಕಂತಹ ಒಂದು ಹಬ್ಬ. ಈ ದೂರವಾಗಲಿ, ಕಷ್ಟಗಳನ್ನ ಭಗವಂತ ದೂರ ಮಾಡಲಿ, ಹಾಗೆ ಯಶಸ್ಸನ್ನ ನೀಡಿ ಅಂತೇಳಿ ನಮ್ಮ ಸಂಸ್ಥೆ ಭಗವಂತನಲ್ಲಿ ವಿಜ್ಞಾಪನೆ ಮಾಡಿಕೊಡ್ತಾ ಇದೆ. ನಮ್ಮ ಸಂಸ್ಥೆ 2013ರಿಂದ ಇಲ್ಲಿಯವರೆಗೂ ಸುಮಾರು 100 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ಎಲ್ಲವೂ ವಿಶೇಷವಾದ ವಿಶಿಷ್ಟವಾದ ಒಂದು ಕಾರ್ಯಕ್ರಮಗಳು. ಅದರಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಆರೋಗ್ಯವರ್ಧಕ ಹೃದಯ ರಕ್ಷೆ ಎಂಬ ಖ್ಯಾತಿಯಾಗಿರ್ತಕ್ಕಂಥದ್ದನ್ನು ನಮ್ಮ ಸಂಸ್ಥೆ ಸಾಕ್ತಾ ಇದೆ ಬಂಧುಗಳೇ. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಸದುದ್ದೇಶವನ್ನ ಈಡೇರಿಸಿದಲ್ಲಿ ಮಾತ್ರ
ಈ ಒಂದು ಸಂಕಲ್ಪ ಈಡೇರುತ್ತದೆ ಬಂಧುಗಳೇ. ಹಾಗಾಗಿ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಸಂಜೀವಿನಿ ಲಡ್ಡನ್ನ ಸವಿಯಬೇಕಾಗಿ